So hello guys, ಇವತ್ತು ನಮ್ಮ ಜೊತೆ ಇದೆ ಶಶಿ ಕುಮಾರ್. ದಿಸ್ ಇಸ್ ಒನ್ ಆಫ್ ಮೈ ಸ್ಟೂಡೆಂಟ್ಸ್ ಹೂ ಜಾಯಿಂಡ್ ಆಗಸ್ಟಲ್ಲಿ ಜಾಯಿನ್ ದ ಬ್ಯಾಚ್. ಓಕೆನಾ? ಸೊ ಟುಡೇ ಇವ್ರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಇವತ್ತು ಆಪ್ಷನ್ ಚೇಂಜ್ ನೋಡ್ಕೊಂಡು ಯಾವ ರೀತಿ ಇವರು ಟ್ರೇಡ್ ಪ್ಲೇಸ್ ಮಾಡಿದ್ರು ಅಂತ. ಆ್ಯಂಡ್ ಎಲ್ಲರೂ ಕೂಡ ಸೇಮ್ ಆಪ್ಷನ್ ಚೇಂಜ್ ಥಿಯರಿನೇ ಫಾಲೋ ಮಾಡೋದು. ವಿತ್ ದ್ಯಾಟ್ ಇವತ್ತು RBIದು ಸ್ವಲ್ಪ ಪಾಲಿಸಿ ಕೂಡ ಇತ್ತು. ಆ್ಯಂಡ್ ವಿತ್ ದಟ್ ಎಷ್ಟೊಂದು ಜನ ಅನ್ಕೊತಾರೆ ಇವತ್ತು ಟ್ರೇಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಟುಡೇ ಸ್ವಲ್ಪ ಆಲ್ ದಿಸ್ ಥಿಂಗ್ ಪ್ರೈಸ್ ಆ್ಯಕ್ಷನ್ ಅಂಡ್ ಆಲ್. ಟು ಬಿ ಆನೆಸ್ಟ್ ನಾವು ಪ್ರೈಸ್ ಆ್ಯಕ್ಷನ್ ಅಷ್ಟೊಂದು ನೋಡಲ್ಲ ವೆನ್ ವಿ ಡೂಯಿಂಗ್ ಆಪ್ಷನ್ ಬೈಯಿಂಗ್. ಸೊ ಎಕ್ಸಾಕ್ಟ್ಲಿ ಇವತ್ತು ಪ್ರೈಸ್ ಆಪ್ಷನ್ ಚೇಂಜ್ ನೋಡಿಕೊಂಡು ಹೌ ಶಶಿಕುಮಾರ್ ಟುಕ್ ದ ಟ್ರೇಡ್ ಅಂತ ನಾವು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನಾಟ್ ಜಸ್ಟ್ ಮೀ, ಶಶಿಕುಮಾರೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ರೀತಿ ಅವ್ರು ಟ್ರೇಡ್ ತೊಗೊಂಡು ಅಂತ. ಸೊ ವಿಲ್ ಕ್ಯಾರಿ ಆನ್ ವಿತ್ ಶಶಿಕುಮಾರ್. ಆಲ್ ರೈಟ್, ಸೊ ನಾನು ಈಗ ಸ್ಕ್ರೀನ್ ಶೇರ್ ಮಾಡ್ತೀನಿ. ಎಸ್ ಶಶಿಕುಮಾರ್, ಯು ಕ್ಯಾನ್ ಸ್ಟಾರ್ಟ್. Yeah bro, like market 915 ಗೆ like 24,700 ಇತ್ತು. Like ನಮ್ಮ ವ್ಯಾಲ್ಯೂಸ್ ಬಂದು ಸಪೋರ್ಟ್ ಬಂದು 24,700, ವಾಲ್ಯೂಮ್ 100% ಇತ್ತು. ಲೈಕ್ ರೆಸಿಸ್ಟೆನ್ಸ್ ಬಂದು 25,000 ಇತ್ತು. ಓಕೆ, ಮತ್ತೆ ನೆಕ್ಸ್ಟ್ ಲೈಕ್ ಆಫ್ಟರ್ ಫ್ಯೂ ಮಿನಿಟ್ಸ್ ನಮ್ಗೆ ಶಿಫ್ಟಿಂಗ್ ಆಯ್ತು. ಲೈಕ್ ಫಿಕ್ಸ್ ಟುವರ್ಡ್ಸ್ ಬಾಟಮ್ ಆಗಿ ಲೈಕ್ 24,700 ಬಂತು. ಸೊ ಲೈಕ್ ಬಿಫೋರ್ 9:30 ನಾವು ಯಾವುದೇ ಟ್ರೇಡ್ ತಗೊಳಲ್ಲ. ಆಫ್ಟರ್ 9:30 ನಾವು ಯಾವ್ದನ್ನ ಟ್ರೇಡ್ ಮಾಡ್ಬೇಕು. ಸೊ ವಿ ವಿಲ್ ವೆಯ್ಟ್ ಫಾರ್ 9:30 ಅಂಡ್ ವೆಯ್ಟ್ ದ ಮಾರ್ಕೆಟ್ ಸೆಟ್ಲ್ ಆಗೋವರೆಗೂ ವೆಯ್ಟ್ ಮಾಡ್ತೀವಿ ನಾವು. ಓಕೆ ಓಕೆ ಫೈನ್ ಫೈನ್. ಸೊ 9:30ಗೆ ವಿಲ್ ಡೈರೆಕ್ಟ್ಲಿ ಗೋ ಟು 9:30. ಓಕೆ ಓಕೆ, ವಿಲ್ ಗೋ ಡೈರೆಕ್ಟ್ಲಿ ಗೋ ಟು 9:30. ಸೊ ಲೈಕ್ ಮಾರ್ಕೆಟ್ 9:30ಗೆ ಲೈಕ್ ಬೋತ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎರಡೂ ಒಂದೇ ವ್ಯಾಲ್ಯೂದಲ್ಲಿ ಇತ್ತು, 24,700. ಅಕಾರ್ಡಿಂಗ್ ಟು ನಮ್ ಥಿಯರಿ ಪ್ರಕಾರ ಲೈಕ್ ಎರಡು ಒಂದೇ ಕಡೆ ಇದ್ದಾಗ ವಿ ವಿಲ್ ಮಾರ್ಕ್ 40 +40 ಅಂಡ್ -40. ಓಕೆ, ಸೊ ಅದೇ ಇದರಲ್ಲಿ ನಾನು ಮಾರ್ಕ್ ಮಾಡ್ಕೊಂಡೆ. ಇದು 24,740 ಒಂದು, 24,660 ಒಂದು, ಎರಡು ಮಾರ್ಕ್ ಮಾಡ್ಕೊಂಡೆ. ಸೊ ನಮ್ ಕ್ಯಾಂಡಲ್ಗೆ ವಿ ವಿಲ್ ಟ್ರೇಡ್ ಇನ್ ರಿವರ್ಸಲ್ ಕ್ಯಾಂಡಲ್. ನಾವು ರಿವರ್ಸಲ್ ಕ್ಯಾಂಡಲ್ ಟ್ರೇಡ್ ಮಾಡೋದ್ರಿಂದ ರಿವರ್ಸ್ ಕ್ಯಾಂಡಲ್ ಫಾರ್ಮ್ ಆಗಲಿ, ಯಾವುದೇ ಲೆವೆಲ್ ಫಾರ್ಮ್ ಆಗಲಿ ಅಂತ ವೆಯ್ಟ್ ಮಾಡ್ತೀವಿ. ಓಕೆ, ಯು ಕ್ಯಾನ್ ಗೋ ಅಹೆಡ್. ಹೌ ಯು ಫೀಲ್ ಅಂತ ಮುಂದಕ್ಕೆ ಸ್ವಲ್ಪ ಹೋಗಿ. ಸೊ ಕರೆಂಟ್ಲಿ ನಿಮಗೆ ಯಾವ ಥರ ಮಾರ್ಕೆಟ್ ವ್ಯೂ ಕಾಣಿಸ್ತಿದೆ? ಎರಡು ಸ್ಟ್ರಾಂಗ್ ಅಂತ ಕಾಣಿಸ್ತಿದೆ. ಯು ಆರ್ ಸೇಯಿಂಗ್ ಮಾರ್ಕೆಟ್ 740 660ವರೆಗೂ ಟ್ರಾವೆಲ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು, ಟ್ರಾವೆಲ್ ಮಾಡುತ್ತೆ, ಇದೇ ಲೆವೆಲ್ ಅಲ್ಲಿ ಟ್ರಾವೆಲ್ ಮಾಡುತ್ತೆ. ಓಕೆ, ಸೊ ಮಾರ್ಕೆಟ್ ನಿಮಗೆ ಸ್ಟಾರ್ಟಿಂಗ್ ಇವಾಗ 9:30 ಇದೆ. ಸೊ ಯು ಆಲ್ರೆಡಿ ಏಬಲ್ ಟು ಸೇ ಮಾರ್ಕೆಟ್ ಅದು ಆಲ್ಮೋಸ್ಟ್ ಅಟ್ಲೀಸ್ಟ್ 11 o'clockವರೆಗೂ ಯು ಆರ್ ಏಬಲ್ ಟು ಸೇ ಮಾರ್ಕೆಟ್ 24,740 24,660ವರೆಗೂ ಟ್ರಾವೆಲ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು. ಓಕೆ ಫೈನ್. ಅದು ಲೈಕ್ ಲೆವೆಲ್ಸ್ ಅಕಾರ್ಡಿಂಗ್ ಟು ಈ ಪ್ರೆಸೆಂಟ್ 9:30 ಇಂದ ಈ ಲೆವೆಲ್ ಇವೆರಡೇ ಫಾರ್ಮ್ ಆಗುತ್ತೆ ಅಂತ ನಾವು ಹೇಳ್ಬಹುದು. ಎಸ್ ಅಕಾರ್ಡಿಂಗ್ ಟು ಪ್ರೆಸೆಂಟ್ ಡೇಟಾ. ಎಸ್. ಸೊ ನೀವು ಹೇಳೋ ಪ್ರಕಾರ ಇವಾಗ ರಿವರ್ಸಲಲ್ಲಿ ಟ್ರೇಡ್ ಮಾಡ್ತೀರಾ ಅಂದಿದ್ದೀರಾ. ಸೊ 740 ಹತ್ರ ಬಂದಾಗ ನೀವು ರಿವರ್ಸಲಲ್ಲಿ ಟ್ರೇಡ್ ಮಾಡ್ತೀರಾ? 740 ಬಂದು ರಿವರ್ಸಲ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಅಲ್ಲಿ ಪಕ್ಕ ಟ್ರೇಡ್ ಮಾಡ್ತೀವಿ ನಾವು. ಓಕೆ. ಅಕಸ್ಮಾತ್ 740 ಬಂದಿಲ್ಲ ಅಂದ್ರೆ ಬೇರೆ ಎಲ್ಲಿ ನಿಮಗೆ ಚಾನ್ಸಸ್ ಸಿಗುತ್ತೆ? 740 ಅಂದ್ರೆ ಲೈಕ್ EOR +1 ಆರ್ EOR -1 ನಾವು ವೆಯ್ಟ್ ನಮ್ ಲೆವೆಲ್ ಬರೋವರೆಗೂ ನಾವು ವೆಯ್ಟ್ ಮಾಡ್ತೀವಿ. ಮಾರ್ಕೆಟ್ ಚಾನ್ಸ್ ಕೊಡುತ್ತೆ. ಸೊ ಇಲ್ಲ, ನೀವು ಹೇಳ್ತಾ ಇರೋದು 740ಗೆ ಬಂದಾಗ ಒಂದು ರಿವರ್ಸಲ್ ಕ್ಯಾಂಡಲ್ ಬಂದಾಗ ಅಲ್ಲಿ ಎಂಟ್ರಿ ಮಾಡ್ತೀರಾ, ಇಲ್ಲ ನೀವು 660ಗೆ ಬಂದು ಒಂದು ರಿವರ್ಸಲ್ ಕ್ಯಾಂಡಲ್ ಬಂದಾಗ ಅವಾಗ ಎಂಟ್ರಿ ಮಾಡ್ತೀರಾ ಅಂತ ಹೇಳ್ತಿದ್ದೀರಾ? ಹೌದು, ನಾನು ಚಾಟೇ ಹೌದು, ಇಲ್ಲೇ ನಮ್ಮ ವ್ಯಾಲ್ಯೂ ಇಲ್ಲೇ ಗೊತ್ತಾಗೋದ್ರಿಂದ ಸೊ ನಾನು ಚಾಟ್ ಹೋಗೋದು ಪ್ರಾಬ್ಲಮ್ ಇಲ್ಲ. ಇಲ್ಲಿಂದ ನನ್ನ ವ್ಯಾಲ್ಯೂ ಬರೋವರೆಗೂ ನಾನು ಇಲ್ಲೇ ನೋಡ್ತಾ ಇರ್ಬೋದು. ಸೊ ಮಾರ್ಕೆಟ್ ಇಲ್ಲಿ ಒಂದು ಡಿಪ್ ಬಂದ್ಬಿಟ್ಟಿದೆ ಅಲ್ಲ ಶಶಿಕುಮಾರ್, ಇಲ್ಲಿ 702 ಹತ್ರ ಹೊರಟೋಗಿದೆ. ಹೌದು, 700 ವೆಯ್ಟ್ ಮಾಡಿ. ಸೊ ನಮ್ ಕೆಳಗಡೆ ಸಪೋರ್ಟ್ ಅಲ್ಲಿ ಎಂಟ್ರಿ ಆಗ್ಬೋದಲ್ಲ ಬ್ರೋ? ಐದರ್ ರೆಸಿಸ್ಟೆನ್ಸ್ ಆರ್ ಇನ್ ಸಪೋರ್ಟ್. ವಿ ವಿಲ್ ವೇಟ್ ಫಾರ್ ನಮ್ 40 ಪಾಯಿಂಟ್ಸ್ ಮೇಲೆ ಆಗಲಿ ಕೆಳಗಡೆ ಆಗಲಿ ವೇಟ್ ಮಾಡ್ತೀವಿ ನಾವು. ಸೊ ಸಪೋರ್ಟ್ ಇಂದ ರಿವರ್ಸಲ್ ಬಂದ್ರೆ ಎಂಟ್ರಿ ಮಾಡ್ಬೋದು, ಇಲ್ಲ ರೆಸಿಸ್ಟೆನ್ಸ್ ಇಂದ ರಿವರ್ಸಲ್ ಬಂದ್ರು ಕೂಡ ಎಂಟ್ರಿ ಮಾಡ್ಬೋದು ಅಂತ ನೀವು ಹೇಳ್ತೀರಾ? ಓಕೆ, ಈಗ ನಮ್ಗೆ ಇಲ್ಲಿ ಕಾಣಿಸುತ್ತೆ ಮಾರ್ಕೆಟ್ ಇನ್ನ ಕೆಳಗಡೆ ಹೋಗ್ತಿದೆ ಅಂತ. ಓಕೆ, ಸೊ 660 ಹತ್ರ ನಿಮಗೆ ರಿವರ್ಸಲ್ ಸಿಗುತ್ತಾ? 660, ಹೌದು, 660ಗೆ ವೇಟ್ ಮಾಡ್ಬೇಕು ನಾವು. ಓಕೆ, ಸೊ ನೀವು ಹೇಳೋ ಪ್ರಕಾರ ಇಲ್ಲ 740ಗೆ ರಿವರ್ಸಲ್, ಇಲ್ಲ 660ಗೆ ಆವಾಗ ಬಂದಾಗ ನಾವು ಟ್ರೇಡ್ನ ಪ್ಲೇಸ್ ಮಾಡ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು. ಓಕೆ. ಸೊ ಶಶಿಕುಮಾರ್, ಇನ್ನೇನು ಪ್ರೈಸ್ ಬರೋ ಥರನೇ ಇದೆ 670 ಹತ್ತದೆ. 660 ಬಂದಿದ ತಕ್ಷಣ ಎಂಟ್ರಿ ಮಾಡ್ತೀರಾ ಏನು? ನಿಮ್ಗೆ ಯಾವ ಥರ ನಿಮ್ಮದು? ಈಗ 660 ಇಂದ ರಿವರ್ಸಲ್ ಕ್ಯಾಂಡಲ್ ವೇಟ್ ಮಾಡ್ತೀವಿ ಈಗ ನಾವು. ರಿವರ್ಸಲ್ ಬರೋವರೆಗೂ ನೀವು ಎಂಟ್ರಿ ಮಾಡಲ್ಲ? ಓಕೆ ಫೈನ್. ರಿವರ್ಸಲ್ ಕ್ಯಾಂಡಲ್ ವೇಟ್ ಮಾಡ್ತೀವಿ. ಇಲ್ಲಾಂದ್ರೆ ನಮ್ಗೆ ಇಲ್ಲಿ ಏನಾದ್ರೂ ಮ್ಯಾನಿಪುಲೇಷನ್ ಕಾಣಿಸುತ್ತಾ ಅಂತ ಚೆಕ್ ಮಾಡ್ತೀವಿ. ಏನಾದ್ರೂ ಮ್ಯಾನಿಪುಲೇಷನ್ ಕಾಣಿಸುತ್ತೆ ಅನ್ನೋದಿದ್ರೆ ಮ್ಯಾನಿಪುಲೇಷನ್ ನೋಡ್ಕೊಂಡು ನಮ್ ಕನ್ಫರ್ಮೇಶನ್ ಇದೆ ಮಾರ್ಕೆಟ್ ಯಾವ ಸೈಡ್ ಹೋಗುತ್ತೆ ಅಂತ ನಮ್ಗೆ ಗೊತ್ತಿರುತ್ತಲ್ವ. ಆಪ್ಷನ್ ಚೇಂಜ್ ನೋಡ್ತಿದ್ದಾಗ ನಮ್ಗೆ ಗೊತ್ತಿರುತ್ತೆ. ಸೊ ಆ ಬೇಸಿಸ್ ಮೇಲೆ ನಾನು ಎಂಟ್ರಿ ಮಾಡ್ಬೋದು, ಐದರ್ ರಿವರ್ಸಲ್ ಕ್ಯಾಂಡಲ್ ಆರ್ ಇಲ್ಲಿ ಕನ್ಫರ್ಮೇಶನ್, ಆಪ್ಷನ್ ಚಾನೆಲ್ ಕನ್ಫರ್ಮೇಶನ್ ಏನಾದ್ರು. ಓಕೆ 660 ಹತ್ತಿರ ಬಂದ್ಬಿಡ್ತು, ಇಲ್ಲಿ ನೀವು ಎಂಟ್ರಿ ಪ್ಲೇಸ್ ಮಾಡ್ಬೋದಾ? 660
650 ಒಂದ್ ನಿಮಿಷ ಲೈಕ್ ಇನ್ನ ಕನ್ಫರ್ಮೇಶನ್ ಬರ್ಬೇಕಲ್ಲ ಒಬ್ರು. ಓಕೆ 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 660 ಬಂದಿದೆ. ಮತ್ತೆ ಇದ್ರಲ್ಲಿ ಪ್ರಕಾರ ನಮ್ ಥಿಯರಿ ಪ್ರಕಾರ ಲೈಕ್ ಕನ್ಫರ್ಮ್ ಇದು ಆಲ್ರೆಡಿ ಮ್ಯಾನಿಪುಲೇಷನ್ ಸ್ಟಾರ್ಟ್ ಆಗಿದೆ ಇಲ್ಲಿ. ಓಕೆ, ಸೊ ಅಂದರೆ ನಮ್ಮ ಲೆವೆಲ್ಗಿಂತ ಅದು ಕೆಳಗಡೆ ಹೋಗ್ತಾದ್ರೆ ನಮಗೆ ಆಪ್ಷನ್ ಚೆನ್ನಾಗಿ ಇವಾಗ ಕಾಣಿಸ್ತಿದೆ ನಮಗೆ. ಓಕೆ, ಒಂದು ಲೈನ್ ಇಲ್ಲಿ ಕೆಳಗಡೆ ಬಂದ್ಬಿಟ್ಟಿದೆ. ಇದು ಒಂದು ಲೈನ್ ಕೆಳಗಡೆ ಬಂದ್ಬಿಟ್ರೆ ಏನರ್ಥ? ಇಲ್ಲಿ ಇದು ಮ್ಯಾನಿಪುಲೇಷನ್ ಅಂತ ಅರ್ಥ ಬ್ರೋ. ಯಾಕಂದ್ರೆ ಮಾರ್ಕೆಟ್ ಲೆವೆಲ್ ರೆಸ್ಪೆಕ್ಟಿವ್ ಮಾಡ್ತಿದೆ ಈ ಲೆವೆಲ್ಸ್ ನ. ಮ್ಯಾನಿಪುಲೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅರ್ಥ ಆಗ್ಬಿಡುತ್ತೆ ಇಲ್ಲಿ. ಯಾಕಂದ್ರೆ ವಾಲ್ಯೂಮ್ ಜಾಸ್ತಿ ಇರೋ ಪ್ರಕಾರ ಲೈಕ್ ಶಿಫ್ಟಿಂಗ್ ಕೂಡ ನಮ್ಗೆ ಕಾಣಿಸ್ಬೇಕು. ಯಾವ್ದಾದ್ರು ಶಿಫ್ಟಿಂಗ್ ಆದ್ರೂ ಕೂಡ ಮಾರ್ಕೆಟ್ ಮೇಲೆ ಹೋಗೋದಾಗ್ಲಿ ನಮ್ಗೆ ಕಾಣಿಸುತ್ತೆ ಇಲ್ಲಿ. ಬಟ್ ಇಲ್ಲಿ ಯಾವ್ದು ಕಾಣಿಸ್ತಿಲ್ಲ. ಈ ಕರೆಂಟ್ ಪ್ರೈಸ್ ಅಲ್ಲಿ ನಮ್ಗೆ ಯಾವ್ದು ಲೆವೆಲ್ಸ್ ಕಾಣಿಸ್ತಿಲ್ಲ. ಮ್ಯಾನಿಪುಲೇಷನ್ ಅಂತ ಹೇಳ್ಬಹುದು. ಓಕೆ, ಅಂದರೆ ನಮಗೆ ಕರೆಕ್ಟಾಗಿ 660ನಲ್ಲಿ ರಿವರ್ಸ್ ಆಗಿಲ್ಲ ಅಂದರೆ ಇದರ್ ಇಟ್ಸ್ ಮ್ಯಾನಿಪುಲೇಷನ್ ಅವ್ರು ಸ್ವಲ್ಪ ವಾಲಿಟಾಲಿಟಿಯಿಂದ ಚೂರು ಕೆಳಗಡೆ ಮೇಲ್ಗಡೆ ಆಗಿದೆ ಅಂತ ಅರ್ಥ. ಹೌದು, 100%. ಸೊ 660 ನಮಗೆ ರಿವರ್ಸಲ್ ಕ್ಯಾಂಡಲ್ ಬೇಕೇ ಬೇಕು. ಸೊ ಇವಾಗ 660 ಅಂದರೆ ಮಾರ್ಕೆಟ್ ಕೆಳಗಡೆ ಬಂದಿದೆ ಅಂತ. ಸೊ ಅಲ್ಲಿ ಯಾವುದೋ ಒಂದು ಗ್ರೀನ್ ಕ್ಯಾಂಡಲ್ ಬಂತು 660 ಹತ್ರ. ಸೊ ಅಲ್ಲಿ ನಿಮಗೆ ಎಂಟ್ರಿ ಪೊಸಿಷನ್ ಆಗುತ್ತಾ? 660 ಯಾವುದು ಇವಾಗ ನಮ್ ಲೆವೆಲ್ ಪ್ರಕಾರ 660ಗಿಂತ ಕೆಳಗಡೆ ಆದಷ್ಟು ಒಳ್ಳೇದು. ಯಾಕಂದ್ರೆ ನಮ್ಗೆ ಲೈಕ್ ಮಾರ್ಕೆಟ್ ಮೇಲೆ ಬರುತ್ತೆ ಅಂತ ಗೊತ್ತಿರುತ್ತಲ್ವಾ, 24,700 ಮತ್ತೆ ಬರುತ್ತಲ್ವಾ. ಸೊ ಆ ಲೆವೆಲ್ ಆ ಲೆವೆಲ್ ಇಂದ ಕೆಳಗಡೆ ಹೋದಷ್ಟು ವಿ ಕ್ಯಾನ್ ಎಂಟ್ರಿ. ಓಕೆ ಓಕೆ ಓಕೆ, ಆಲ್ ರೈಟ್. ಸ್ವಲ್ಪ ಮುಂದೆ ಹೋಗೋಣ. ಸೊ ಇಲ್ಲಿ 650 640 ಹೋಗಿತ್ತಲ್ವಾ, ಆ ಕ್ಯಾಂಡಲ್ ಅಲ್ಲಿ ನಾನು ಎಂಟ್ರಿ ಮಾಡಿದೆ. 640 ಕರೆಕ್ಟ್ ಆಗಿ ಎಂಟ್ರಿ ಮಾಡಿದೆ. ಓಕೆ, ಯಾಕಂದ್ರೆ ಅಲ್ಲಿ ರಿವರ್ಸಲ್ ಕ್ಯಾಂಡಲ್ ಬಂದಿದೆ ಅಂತ ನೀವು ಎಂಟ್ರಿ ಮಾಡಿದಿರಾ. ಹೌದು, ಮ್ಯಾನಿಪುಲೇಷನ್ ಒಂದು ಕಾರಣ. ಮತ್ತೆ ಇನ್ನೊಂದು ರಿವರ್ಸಲ್ ಪ್ರೆಷರ್, ಸ್ವಲ್ಪ ಬೈಯಿಂಗ್ ಪ್ರೆಷರ್ ಆಗುತ್ತೆ, ಮಾರ್ಕೆಟ್ ಮೇಲೆ ಆಗುತ್ತೆ ಅಂತ ಕಾಣಿಸುತ್ತೆ ನಮ್ಗೆ. ಯಾಕಂದ್ರೆ ಮ್ಯಾನಿಪುಲೇಷನ್ ಆದಾಗ ಮಾರ್ಕೆಟ್ ಈ ಲೆವೆಲ್ ಮತ್ತೆ ಬರುತ್ತೆ ಅಂತ ಗ್ಯಾರಂಟಿ ಇರುತ್ತಲ್ವಾ. ಸೊ ಶಶಿಕುಮಾರ್, ಚಾರ್ಟ್ ಓಪನ್ ಮಾಡಿ, ಒಂದು ನಿಮಿಷ ಚಾರ್ಟ್ ಓಪನ್ ಮಾಡಿ. ಓಕೆ, ಸೊ ಇಲ್ಲಿ ನಿಮಗೆ ಒಂದು ರೆಡ್ ಕ್ಯಾಂಡಲ್ ದೊಡ್ಡ ಫಾಲ್ ಬಂತಲ್ಲ. ಸೊ ನೀವು ಆದ್ರೂ ಅಗೇನ್ಸ್ಟ್ ಅಲ್ಲಿ ಏನಕ್ಕೆ ಟ್ರೇಡ್ ತಗೊಂಡ್ರಿ? ನಮ್ ಲೆವೆಲ್ ಲೈಕ್ ವಿ ವಿಲ್ ನಮ್ ಲೆವೆಲ್ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಮಾರ್ಕೆಟ್ ಈ ಲೆವೆಲ್ಸ್ ಗೆ ಇದು ಬಂದೇ ಬರುತ್ತೆ ಅಂತ ನಮ್ಗೆ ಗೊತ್ತು. ಮಾರ್ಕೆಟ್ ಮ್ಯಾನಿಪುಲೇಷನ್ ಇಂದ ಇಲ್ಲಿ ಕಾಣಿಸಿದೆ ಅಂದ್ರೆ ಈ ನಮ್ ಲೆವೆಲ್ಸ್ ನಾವು ಮಾರ್ಕ್ ಮಾಡಿರೋ ಲೆವೆಲ್ಸ್ ಅದು ಕರೆಕ್ಟ್ ಆಗಿ ಬರ್ಲೇಬೇಕು. ಸೊ ನಾವು ಮಾರ್ಕ್ ಮಾಡಿರೋ ಲೆವೆಲ್ ಬಂದೇ ಬರುತ್ತೆ ಅಂತ ಅಷ್ಟು ಕಾನ್ಫಿಡೆನ್ಸ್ ನಿಮ್ಮ ಹತ್ರ ಇದೆ ಅಂತ ನೀವು ಹೇಳ್ತಿದ್ದೀರಾ? ಹೌದು. ಓಕೆ, ಸೊ ಅದೇ ಈ ಪ್ರೈಸ್ ಆಕ್ಷನ್ ಫಾಲೋ ಮಾಡೋರಲ್ಲ, ಇದೆಲ್ಲ ಬ್ರೇಕ್ ಡೌನ್ ಆಗೋಯ್ತು, ಒಂದು ಕ್ಯಾಂಡಲ್ ಫುಲ್ ಬ್ರೇಕ್ಔಟ್, ಇಲ್ಲಿಂದ ಮಾರ್ಕೆಟ್ ಬ್ಲಡ್ ಬಾತ್ ಆಗೋಗುತ್ತೆ ಅಂತಾರೆ. ಇದೆಲ್ಲ ಲೈಕ್ ಅದೆಲ್ಲ ಏನಂತೀರ ಇಮ್ಯಾಜಿನೇಷನ್ ಅಂತ ಹೋಗ್ತಾರೆ. ಇಲ್ಲಿಂದ ಮಾರ್ಕೆಟ್ ಹಿಂಗೆ ಹೋಗ್ಬಿಡುತ್ತೆ, ಸೊ ಇಲ್ಲಿಂದ ಜಾಸ್ತಿ ಪ್ರೆಷರ್ ಹಿಂಗೆ ಹೋಗುತ್ತೆ. ಬಟ್ ಆಪ್ಷನ್ ಚೈನ್ ಪ್ರಕಾರ ಅದು ಕಾಣಿಸಿಲ್ವಲ್ಲ, ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಯಾವ್ದೇ ಸಿಗ್ನಲ್ಸ್ ಕೊಟ್ಟಿಲ್ಲ ಇಲ್ಲಿ. ಅದು ಸೊ ಲೈಕ್ ನಾವು ಅದನ್ನ ಫಾಲೋ ಮಾಡಲ್ಲ. ಸೊ ಯು ಆರ್ ಟೆಲಿಂಗ್ ಆಪ್ಷನ್ ಚೈನ್ ಅಲ್ಲಿ ಮಾರ್ಕೆಟ್ ಕೆಳಗಡೆ ಹೋಗಲ್ಲ ಅಂತ ಹೇಳ್ತಿದ್ದೆ, ಬಟ್ ಪ್ರೈಸ್ ಕೆಳಗಡೆ ಹೋಗ್ತಿದೆ ಅಂದ್ರೆ ನಮಗೆ ಆಪ್ಷನ್ ಚೈನ್ ನಂಬಬೇಕು ನಾವು. ಸೊ ಪ್ರೈಸ್ ಮೇಲೆ ಹೋಗುತ್ತೆ ಅಂದ್ಬಿಟ್ಟು ನೀವು ಕಾಲ್ ಆಪ್ಷನ್ ಬೈ ಮಾಡಿದ್ದೀರಾ ಗ್ರೀನ್ ಕ್ಯಾಂಡಲ್ ರಿವರ್ಸಲ್ ಅಲ್ಲಿ ಅಂತ ಹೇಳ್ತಿದ್ದೀರಾ? ಹೌದು, ಮಾರ್ಕೆಟ್ ಇನ್ ಕೆಳಗಡೆ ಎಲ್ಲ ಹೋಗಲ್ಲ, ಜಸ್ಟ್ ಫಾರ್ ಮ್ಯಾನಿಪುಲೇಷನ್ ಪರ್ಪಸ್, ಅದಕ್ಕೋಸ್ಕರ ಅದು ಕೆಳಗಡೆ ಹೋಗಿದೆ. ಅಂದ್ರೆ ನಿಮಗೆ ಮ್ಯಾನಿಪುಲೇಷನ್ ಕ್ಯಾಂಡಲ್ ಅಲ್ಲಿ ಕಾಣಿಸುತ್ತೆ, ರಿಯಾಲಿಟಿ ನಮಗೆ ಆಪ್ಷನ್ ಚೈನ್ ಅಲ್ಲಿ ಕಾಣಿಸುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು, ಕರೆಕ್ಟ್. ಆಪ್ಷನ್ ಚಾನಲ್ ಏನಿದ್ರು ಅಕ್ಯುರೇಟ್ ಆಗಿರುತ್ತೆ ಇನ್ಫಾರ್ಮೇಶನ್. ಬಟ್ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ನಮ್ಮಂತ ಕ್ಯಾಂಡಲ್ ಸ್ಟಿಕ್ ನೋಡ್ಕೊಂಡು ಮಾಡೋರಿಗೆ ಕರೆಕ್ಟ್ ಆಗಿ ಇದು ಉಲ್ಟಾ ಹೊಡೆಯುತ್ತೆ. ಮತ್ತೆ ನೀವು ಹಾಕೊಂಡಿರೋ ಕರೆಕ್ಟ್ 740 ಲೆವೆಲ್ಲೇ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗಿದೆ ಎರಡು ಕಡೆನೂ. ಬಿಕಾಸ್ ಮಾರ್ಕೆಟ್ ಸ್ಟಾರ್ಟ್ ಆಗಿದ್ದು 740. ಓಕೆ, ಇಲ್ಲಿಂದ ಬೌನ್ಸ್ ಬ್ಯಾಕ್ ಹೊಡೆದಿದೆ. ಮ್ಯಾನಿಪುಲೇಷನ್ ಬ್ರೇಕ್ಔಟ್ ಕೊಟ್ಟರು ಕೂಡ ಕೆಳಗಡೆಯಿಂದ ನಿಮಗೆ 660ಇಂದ ರಿವರ್ಸ್ ಹೊಡೆದಿದೆ. ಮತ್ತೆ ಮೇಲೋಗಿ 740ಇಂದನೇ ಬೌನ್ಸ್ ಬ್ಯಾಕ್ ಹೊಡೆದಿದೆ. ಮತ್ತೆ ಕೆಳಗಡೆ 660 ಹತ್ರನೇ ಬಂದಿದೆ. ಮತ್ತೆ 660 ಹತ್ರನೇ ಇದೆ. ಇನ್ನು ಹೋದ್ರೆ 660 ಹತ್ರನೇ ಮುಗಿದಿದೆ. ಸೊ ನೀವು ಸೊ ಐ ವಾಂಟ್ ಟು ಆಸ್ಕ್, ಈ ಥರ ರೌಂಡ್ ನಂಬರ್ಸಲ್ಲಿ ಏನಕ್ಕೆ ನಿಂತ್ಕೊಳ್ಳುತ್ತೆ ಮಾರ್ಕೆಟು? ವೈ ಇಸ್ ಇಟ್ ಸ್ಟಾಪಿಂಗ್ ಅಟ್ ರೌಂಡ್ ನಂಬರ್ ಲೆವೆಲ್? ರೌಂಡ್ ನಂಬರ್ ಲೈಕ್ ನಮ್ಗೆ ಇಲ್ಲಿ ಕಾಣಿಸುತ್ತಲ್ಲ ಬ್ರೋ, ಮೋಸ್ಟ್ ಆಫ್ ದ ಟೈಮ್ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಟ್ ವಿಲ್ ಬಿ ಇನ್ ದ ರೌಂಡ್ ನಂಬರ್ಸ್ ಓನ್ಲಿ. ಹೌದು, ಓಕೆ. ಜಾಸ್ತಿ ರೌಂಡ್ ನಂಬರ್ಸ್ ಅಲ್ಲಿ ನಮ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇರುತ್ತೆ. ಅಲ್ಲಿಂದಾನೆ ಮಾರ್ಕೆಟ್ ಏನಿದ್ರು ರಿವರ್ಸಲ್ ಆಗ್ಬೇಕು, ಇಲ್ಲಾಂದ್ರೆ ಬ್ರೇಕ್ಔಟ್ ಕೊಟ್ಟು ಹೋಗ್ಬೇಕಾಗತ್ತೆ, ಮೇಲೆ ಹೋಗ್ಬೇಕಾಗತ್ತೆ. ಆ ಶಿಫ್ಟಿಂಗ್ ಎಲ್ಲ ಇಲ್ಲಿ ಕಾಣಿಸುತ್ತೆ ನಮ್ಗೆ. ಇಲ್ಲಿ ಯಾವುದೇ ತರ ಶಿಫ್ಟಿಂಗ್ ಇಲ್ಲ. ಓಕೆ, ಸೊ ನೀವು ಹೇಳಿದ್ದು ಇವತ್ತು ಟ್ರೇಡ್ ಪ್ರಕಾರ ನೀವು ಹೇಳ್ತಾ ಇರೋದು RBI ಪಾಲಿಸಿ ಇತ್ತು, ಏನಾದರೂ ನಿಮಗೇನು ಚಿಂತೆ ಇಲ್ಲ. ಆ್ಯಂಡ್ ಯು ಆರ್ ಟೆಲಿಂಗ್ ನಾನು ಹಾಕಿರೋ ಲೆವೆಲ್ಸ್ 40 ಪಾಯಿಂಟ್ಸ್ ಡೌನ್, 700ಕ್ಕಿಂತ 40 ಪಾಯಿಂಟ್ಸ್ ಮೇಲೆ 40 ಪಾಯಿಂಟ್ಸ್ಗಳೇ 2 ಲೈನ್ ಹಾಕಿದ್ದೀನಿ. ಆ ಲೈನಲ್ಲೇ ಟ್ರಾವೆಲ್ ಆಗುತ್ತೆ ಅಂತ ನೀವು ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ರಿ. ಆ್ಯಂಡ್ ಇನ್ ದ ಸೆನ್ಸ್ ಮಾರ್ಕೆಟ್ ಈ ದಿವಸ ಕೂಡ ಅದೇ ಲೆವೆಲಲ್ಲೇ ಮೀಟ್ ಆಗಿದೆ, ರೌಂಡ್ ನಂಬರ್ ಕೂಡ. ಆ್ಯಂಡ್ ಮೇಲ್ಗಡೆ ಕೂಡ ಟಚ್ ಆಗಿ ವಾಪಸ್ ಬಂದಿದೆ, ಬಟ್ ಅಲ್ಲಿ ನೀವು ಎಂಟ್ರಿ ಮಾಡಿಲ್ಲ ಬಿಕಾಸ್ ಅಲ್ಲಿ ಫೋಮೋ. ಸೊ ಇಮೋಷನ್ ಕೂಡ ಕಂಟ್ರೋಲಲ್ಲಿದೆ. ಆ್ಯಂಡ್ ಇಲ್ಲಿ ಬ್ರೇಕ್ಔಟ್ ಅಂತ ಜನ ಟ್ರೇಡ್ ತೊಗೊಂಡ್ಬಿಡ್ತಾರೆ, ಬಟ್ ನೀವು ಟ್ರೇಡ್ ತೊಗೊಂಡಿಲ್ಲ ಇಲ್ಲಿ ಅಲ್ವಾ?
ಸೊ ಇದು ಮ್ಯಾನಿಪುಲೇಷನ್ ಏನು ನಿಮಗೆ ಕ್ಯಾಂಡಲ್ಸ್ಟಿಕಲ್ಲಿ ಕಾಣಿಸ್ತೆ, ಫೇಕ್ ಬ್ರೇಕ್ಔಟ್ ಇದೆಲ್ಲ ನಮಗೆ ಆಪ್ಷನ್ ಚೈನಲ್ಲಿ ಕಾಣಿಸ್ತು. ಸೊ ಯು ಆರ್ ಟೆಲ್ಲಿಂಗ್ ಆಪ್ಷನ್ ಚೈನ್ ಹೇಳ್ತಿದೆ ಮಾರ್ಕೆಟ್ ಕೆಳಗೆ ಹೋಗಲ್ಲ, ರಿವರ್ಸ್ ಹೊಡೆಯುತ್ತೆ ಅಂತ, ಬಟ್ ಪ್ರೈಸ್ ಇಸ್ ಟೆಲ್ಲಿಂಗ್ ಮಾರ್ಕೆಟ್ ಕೆಳಗೆ ಹೋಗುತ್ತೆ ಅಂತ. ಸೊ ನಿಮಗೆ ಗೊತ್ತು ಆಪ್ಷನ್ ಚೈನ್ ನಿಜ ಹೇಳುತ್ತೆ ಅಂದ್ಬಿಟ್ಟು ನೀವು ಆಪ್ಷನ್ ಚೈನ ನಂಬಾಗಿ, ಸೊ ಗ್ರೀನ್ ಕ್ಯಾಂಡಲ್ ರಿವರ್ಸಲ್ ಕ್ಯಾಂಡಲ್ ಹೆಂಗೆ ಬಂತು ನೀವು ಹಂಗೆ ಟ್ರೇಡ್ನ ಇನಿಷಿಯೇಟ್ ಮಾಡಿದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಾ, ಕರೆಕ್ಟ್? ಬಟ್ ನಿಮಗೆ ಗೊತ್ತಿತ್ತು ಇಡೀ ಮಾರ್ಕೆಟ್ ಇದೇ ಲೆವೆಲ್ಸಲ್ಲೇ ಹೋಗುತ್ತೆ ಅಂದಾಗ ನೀವು ಯಾಕೆ ಇನ್ನೂ ಟ್ರೇಡ್ ಕಂಟಿನ್ಯೂ ಮಾಡಲಿಲ್ಲ? 740ವರೆಗೂ ಟ್ರೇಡ್ ಕಂಟಿನ್ಯೂ ಮಾಡಿಲ್ಲ, ಕೆಲವರಿಗೆ ಯಾಕೆ ಕಂಟಿನ್ಯೂ ಮಾಡಿಲ್ಲ? ಬ್ರೋ ಅಕಾರ್ಡಿಂಗ್ ಟು ಆಪ್ಷನ್ ಚೈನ್ ನಾವು 11 o'clock ವರೆಗೂ ಮಾಡ್ತೀವಿ ಬ್ರೋ. 11 o'clock ಆದ್ಮೇಲೆ ಲೈಕ್ ವಿ ವಾಂಟ್ ಟ್ರೇಡ್. ಓ, ಅಂದರೆ ನೀವು ಬೇರೆಯವ್ರ ಥರ 3:30ವರೆಗೂ ಕುತ್ಕೊಳಲ್ಲ? ನೋ, ಇನ್ನು 3:30 ಕುತ್ಕೊಂಡಿದ್ದು ಕೂಡ ಯಾವುದೇ ಈಗ ಟ್ರೇಡ್ಸ್ ಸಿಗಲ್ಲ ನಮ್ಗೆ ಗೊತ್ತು. ಅದು ನಮಗೆ 11:05ಗಿಂತ ರಿವರ್ಸಲ್ ಕ್ಯಾಂಡಲಲ್ಲಿ ಟ್ರೇಡ್ ಸಿಕ್ಕಿದೆ, ಬಟ್ ಅದು ನಾವು ಟ್ರೇಡ್ನ ಸರಿಗೆ ತೊಗೊಳಲ್ಲ. ಬಿಕಾಸ್ ಆಪ್ಷನ್ ಚೈನಲ್ಲಿ ಒಂದಷ್ಟು ರೂಲ್ಸ್ನ ಫಾಲೋ ಮಾಡ್ತೀವಿ. ಬ್ರೇಕ್ಔಟಲ್ಲಿ ನಾವು ಟ್ರೇಡ್ ತೊಗೊಳಲ್ಲ, ನಾವು ತೊಗೊಳೋದು ರಿವರ್ಸಲ್ಸಲ್ಲಿ ನಾವು 11 ಗಂಟೆ ಮೇಲೆ ಮಾರ್ಕೆಟಲ್ಲಿ ಕುತ್ಕೊಳಲ್ಲ. ಆ್ಯಂಡ್ ನಾವು ಹಾಕೋ ಲೆವೆಲ್ಸು ಇಡೀ ದಿವಸ ಮಾರ್ಕೆಟಲ್ಲಿ ಆ ಥರ ವರ್ಕ್ ಆಗ್ತಾನೆ ಇರುತ್ತೆ. ಆ್ಯಂಡ್ ಎಕ್ಸಾಕ್ಟಾಗಿ ವರ್ಕ್ ಆಗುತ್ತೆ. ಪ್ರೈಸ್ ಆ್ಯಕ್ಷನ್ ನಮಗೆ ಫೇಕಾ ರಿಯಲ್ಲ ಅಂತ ನಮಗೆ ಕೂಡ ಗೊತ್ತಾಗ್ತಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು, ಕರೆಕ್ಟ್. ಆಲ್ ರೈಟ್, ಆಫ್ಟರ್ 11 o'clock we want trade. ಆಲ್ ರೈಟ್. ನಿನ್ನೆ ಸಿಕ್ಕಾಪಟ್ಟೆ ಎಕ್ಸ್ಪೈರಿ ಆಗಿತ್ತು, ಮ್ಯಾನಿಪುಲೇಷನ್ ಆಗಿತ್ತಲ್ಲ ಶಶಿಕುಮಾರ್, ಡಿಡ್ ಇಟ್ ಅಫೆಕ್ಟ್ ಯು? ನೋ ಬ್ರೋ. ಆಲ್ ರೈಟ್. ಅದು ಆಲ್ರೆಡಿ ನಮ್ ಕನ್ಫರ್ಮೇಶನ್ ಬುಲ್ ರನ್ ಅಂತ ಗೊತ್ತಿತ್ತು. ಅಕಾರ್ಡಿಂಗ್ ಟು ದಟ್ ಬುಲ್ ರನ್ ಕೊಟ್ಟಿತ್ತು. ಸೊ ನಿಮಗೆ 12 ಗಂಟೆಗೆ ಮೇಲೋಯ್ತಲ್ಲ ಮಾರ್ಕೆಟ್ ಬ್ರೇಕ್ಔಟ್ ಕೊಡ್ತಲ್ಲ, ನಿಮಗೆ 11 ಗಂಟೆ ಹತ್ರ ಗೊತ್ತಾಯ್ತಾ ಇಲ್ವಾ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ? ಹೌದು, ಗೊತ್ತಿತ್ತು. ಆಪ್ಷನ್ ಚೈನಲ್ ಕ್ಲೀನ್ ಆಗಿ ಅಕ್ಯುರೇಟ್ ಆಗಿ ಗೊತ್ತಾಗ್ಬಿಡ್ತು. ಸ್ಟಾರ್ಟಿಂಗ್ ಅರ್ಲಿ ಮಾರ್ನಿಂಗ್ ನಮ್ಗೆ ಗೊತ್ತಾಗುತ್ತೆ ಬ್ರೋ ಮಾರ್ಕೆಟ್ ಯಾವ ಕಂಡೀಷನ್ ಯಾವ ಕಡೆ ಹೋಗುತ್ತೆ ಇವತ್ತು. ಸೊ ವಾಟ್ ಈಸ್ ಯುವರ್ ಥಾಟ್ ಆನ್ ಆಪ್ಷನ್ ಚೈನ್ ಶಶಿಕುಮಾರ್? ಬೇಸ್ಡ್ ಆನ್ ಆಪ್ಷನ್ ಚೈನ್ ಕ್ಯಾಂಡಲ್ಸ್ ವಿಲ್ ಫಾರ್ಮ್ ಬ್ರೋ. ಓಕೆ, ಸೊ ನಿಮಗೆ ಆಪ್ಷನ್ ಚೈನ್ ಹೌ ಹೆಲ್ಪ್ಫುಲ್ ಆಯ್ತಾ? ಹೆಂಗೆ ಹೆಲ್ಪ್ಫುಲ್ ಆಗಿದೆ? ಹೌ ಇಸ್ ಇಟ್? ಇಟ್ ಈಸ್ ಇಂಪ್ರೂವಿಂಗ್ ಮೈ ಅಕ್ಯುರಸಿ. ನಮ್ಗೆ ಅಕ್ಯುರಸಿ ಜಾಸ್ತಿ ಮಾಡ್ತಿದೆ ಟ್ರೇಡ್ಸ್ ಅಲ್ಲಿ. ಮೈನ್ಲಿ ಕಾನ್ಫಿಡೆನ್ಸ್. ಫೋಮೋ ಎಕ್ಸಿಕ್ಯೂಟ್ ಫೋಮೋ ಇಂದ ನಂಗೆ ಯಾವ್ದು ಪ್ರಾಬ್ಲಮ್ ಬರ್ತಿಲ್ಲ. ಲೈಕ್ ನನ್ನ ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡ್ತಿದೆ ಇದು. ಸೊ ಅಕ್ಯುರಸಿ ಎಷ್ಟಿದೆ? ತಿಂಗಳಲ್ಲಿ ಎಷ್ಟು ಸತಿ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ? ಮೋರ್ ದೆನ್ 95% ನಂದು ಅಕ್ಯುರಸಿ ಇದೆ ಬ್ರೋ. ಇಲ್ಲಿವರೆಗೂ ಮಾಡೋದ್ರಿಂದ 10 ಟ್ರೇಡ್ಸ್ ತಗೊಂಡು ಕೂಡ ಅದರಲ್ಲಿ ಅದು ವಿತಿನ್ 10 points or 20 points. ಸೊ ಒಂದು ಸತಿ ಲಾಸ್ ಆಗಿದೆ ಅಂತ ಇದು ಕೇಳೋಕ್ಕೆ ಫುಲ್ಲು ಸ್ವಲ್ಪ ಸ್ಕ್ರಿಪ್ಟೆಡ್ ಅನ್ನಿಸ್ತೈತೆ ಇದು. 10ಅಲ್ಲಿ 1 ಟ್ರೇಡ್ ಲಾಸ್ ಅಂದರೆ ರೈಟ್? ಸೊ ಆಪ್ಷನ್ ಚೇಂಜ್ ಮಾಡಿದ್ರೆ ಗೊತ್ತಾಗುತ್ತೆ ಬ್ರೋ. ಓಕೆ, ದಟ್ ಈಸ್ ಯುವರ್ ಒಪಿನಿಯನ್. ಓಕೆ, ಸೊ ನೀವು ಹೇಳ್ತಾ 40 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟರು ಕೂಡ ನನಗೆ 10 ದಿವಸಕ್ಕೆ 1 ದಿವಸಕ್ಕೆ ಲಾಸ್ ಆಗೋದು. ಸೊ ಐ ಡೋಂಟ್ ಹ್ಯಾವ್ ವರಿ ಅಂತ ನೀವು ಹೇಳ್ತಿದ್ದೀರಾ. ಆ್ಯಂಡ್ ಒನ್ ಮೋರ್ ಥಿಂಗ್, ಆಪ್ಷನ್ ಚೈನಲ್ಲಿ ಸೇಮ್ ಸ್ಟ್ರೈಕ್ ಪ್ರೈಸಲ್ಲಿ ಲಾಸ್ ಡಿಫ್ರೆಂಟ್, ಪ್ರಾಫಿಟ್ ಡಿಫ್ರೆಂಟ್ ಆಗುತ್ತೆ ಅಲ್ವಾ? ಸೊ 24,500 ಅಂತ ಬಂದಾಗ ಲಾಸ್ ಮೇ ಬಿ 35 rupees, ಬಟ್ ಪ್ರಾಫಿಟ್ ಆಗುತ್ತೆ 45 ರೂಪಾಯಿ. ಈ ಥರ ಕೂಡ ಇರುತ್ತೆ ಆಪ್ಷನ್ ಚೈನಲ್ಲಿ. ಸೊ ಯು ಆರ್ ಸೇಯಿಂಗ್ ನಿಮಗೆ ರಿಸ್ಕ್ ಮ್ಯಾನೇಜ್. ಸೊ ಇವಾಗ ನೀವು 40 ಪಾಯಿಂಟ್ಸ್ ನಿಮ್ಮ ಸ್ಟಾಪ್ ಲಾಸ್ ಇಟ್ಟಾಗೋದು ಎಷ್ಟು % ಹೊಟ್ಟೋಗುತ್ತೆ ನಿಮ್ಮ ಕ್ಯಾಪಿಟಲಲ್ಲಿ? ಓನ್ಲಿ 2%. ಅಂದರೆ ನೀವು ಕಡಿಮೆ ಲಾಟಲ್ಲಿ ಟ್ರೇಡ್ ಮಾಡ್ತಿದ್ದಾರೆ. ಸೊ ಇಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟು ಫೋಮೋ ಇಂದ ಟ್ರೇಡ್ ಮಾಡಿ, ಸೊ ಸೈಕಾಲಜಿ, ಸೊ ನಿಮಗೆ ರಿಯಾಲಿಟಿ, ಆಪ್ಷನ್ ಚೈನು, ಒಳ್ಳೆ ಟೈಮ್ ಮ್ಯಾನೇಜ್ಮೆಂಟು ಎಲ್ಲ ಮೀಟ್ ಆಗ್ತಿದೆ. ಸೊ ದಟ್ಸ್ ವೈ ಯು ಆರ್ ಸೇಯಿಂಗ್ ದ ಪ್ರೊಬಬಿಲಿಟಿ ಆಫ್ ದ ಟ್ರೇಡಿಂಗ್ ಆಸ್ ಇಂಪ್ರೂವ್ಡ್. ಆ್ಯಂಡ್ 10ಕ್ಕೆ 1 ಟ್ರೇಡ್ನ ನೀವು ಲಾಸಲ್ಲಿ ನೀವು ಬುಕ್ ಮಾಡ್ತಾ ಇದ್ದೀರಾ ಅಂತ ಯು ಆರ್ ಟೆಲಿಂಗ್. ಮೋಸ್ಟ್ ಆಫ್ ಲಾಸ್ ಆಗೋದು ಕೂಡ ಮಾರ್ಕೆಟ್ ಇಸ್ ಸ್ಲೋ. ಅದು 11 o'clock ಆದ್ಮೇಲೆ ಏನಾದ್ರೂ ನಮ್ಮ ಎಂಟ್ರಿ ನಮ್ಮ ಟಾರ್ಗೆಟ್ ಮೀಟ್ ಆಗಿಲ್ಲ ಅಂದಾಗ ಮಾತ್ರನೇ ಅದು ಆಗೋದು. ಓಕೆ, ನೀವು ಕನ್ನಡದಲ್ಲಿ ಎಲ್ಲ ಆಪ್ಷನ್ ಚೈನ್ ಮುಂಚೆ ಕಲ್ತಿದ್ರಾ? ಇಲ್ಲ ಹೇಳ್ಕೊಡೋರೇ ಇಲ್ಲ ಯಾರು ಫಸ್ಟ್ ಆಫ್ ಆಲ್. ಸೊ ವಾಟ್ಸ್ ಯುವರ್ ಥಾಟ್ ಆನ್ ಪ್ರೈಸ್ ಆಕ್ಷನ್ ವರ್ಸಸ್ ಆಪ್ಷನ್ ಚೈನ್? ಪ್ರೈಸ್ ಆಕ್ಷನ್ ಮೋಸ್ಟ್ ಆಫ್ ದಿ ಟೈಮ್ ಇಟ್ ಈಸ್ ಲಾಂಗ್ ಟರ್ಮ್ ಬ್ರೋ. ಲಾಂಗ್ ಟರ್ಮ್ ಏನನ್ನ ಇನ್ವೆಸ್ಟ್ ಮಾಡ್ತೀವಿ, ಲೈಕ್ ನೋ ಸ್ವಿಂಗ್ ಅಂದೆ, ಸ್ವಿಂಗ್ ಆರ್ ಲಾಂಗ್ ಟರ್ಮ್. ಇಂಟ್ರಾಡೇಗೆ ಆಪ್ಷನ್ ಚೈನ್ ಇಸ್ 0. ಓಕೆ. ಸೊ ಆಪ್ಷನ್ ಚೈನ್ ಪ್ರೈಸ್ ಆಕ್ಷನ್ ಇಸ್ 0. ಆಪ್ಷನ್ ಚೈನ್ ಇಸ್ ಅ ಕಿಂಗ್. ಓಕೆ, ಸೊ ನೀವು ಆಪ್ಷನ್ ಚೈನ್ ನೋಡ್ಕೊಂಡು ಬರೀ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮಾಡ್ಬೋದು, ಸ್ಟಾಕ್ಸ್ದೆಲ್ಲ ಏನು ಕತೆ? ಯಾವ್ದು ಆಪ್ಷನ್ ಚೈನ್ ಇರುತ್ತೋ ಅದಕ್ಕೆಲ್ಲದಕ್ಕೂ ನಾವು ಇದು ಮಾಡ್ಬೋದು ಬ್ರೋ. ಆಪ್ಷನ್ ಚೈನ್ ಅಲ್ಲಿ ಲೈಕ್ F1 ಅಲ್ಲಿ ಏನಾದ್ರು ಸ್ಟಾಕ್ಸ್ ರಿಜಿಸ್ಟರ್ ಆಗಿದ್ರೆ ಅದ್ರ ಆಪ್ಷನ್ ಚೈನ್ ನೋಡ್ಕೊಂಡು ನಾವು ಟ್ರೇಡ್ ಮಾಡ್ಬೋದು. ಓ, ಅಂದ್ರೆ ನೀವು ಹೇಳ್ತಿದ್ದೀರಾ ಫ್ಯೂಚರ್ಸು, ಆಪ್ಷನ್ಸು, ಸ್ಟಾಕ್ಸು, ಇಂಟ್ರಾಡೇ ಎಲ್ಲ ಮಾಡ್ಬೋದು ಬರೀ ಆಪ್ಷನ್ ಚೈನ್? ಓಕೆ, ಯಾವ್ದಾದ್ರು ಆಪ್ಷನ್ ಚೈನ್ ಇರುತ್ತೋ ಅದಕ್ಕೆಲ್ಲ ನಾವು ಫಾಲೋ ಮಾಡ್ಬೋದು. ರೂಲ್ಸ್ ನ ಫಾಲೋ ಮಾಡಿ ನಾವು ಟ್ರೇಡ್ ಮಾಡ್ಬೋದು. ಆಲ್ರೈಟ್. ಸೊ ಆರ್ ಯು ಹ್ಯಾಪಿ ವಿತ್ ದ ಆಪ್ಷನ್ ಚೈನ್ ನಾಲೆಜ್ ವಾಟ್ ಯು ಗೇನ್ಡ್ ಫ್ರಮ್ ಪಾಸ್ಟ್ 100 days? ಬಿಕಾಸ್ ನಿಮ್ಮ ಕೋರ್ಸ್ 100 days ಇದ್ದಿದ್ದು, ರೈಟ್? ಸೊ ಆರ್ ಯು ಹ್ಯಾಪಿ ವಿತ್ ದ ನಾಲೆಜ್ ಯು ಲರ್ನ್ಡ್? ಎಸ್ ಬ್ರೋ. ನಾನು ಫಸ್ಟ್ ಆಫ್ ಆಲ್ ಇಟ್ ಇಂಪ್ರೂವ್ಡ್ ಮೈ ಕಾನ್ಫಿಡೆನ್ಸ್.
ಟ್ರೇಡಿಂಗ್ ಕೆರಿಯರ್ ಮುಂದೆ ಹೋಗುತ್ತೆ ಅಂತ ಅನ್ಕೊಳ್ಳಿ, ಪ್ರೈಸ್ ಆಕ್ಷನ್ ಇಂದ ಮಾಡಿ ಇನ್ನ ಎಂಡಿಂಗ್ ಅಲ್ಲಿ ಇದ್ದಿದ್ದಕ್ಕೋಸ್ಕರ ಇದು ಆಪ್ಷನ್ ಚೈನ್ ಇದು ಮಾಡಿದ್ದು. ಆಪ್ಷನ್ ಚೈನ್ ಅಲ್ಲಿ ನೆಗೆಟಿವಿಟಿ ಎಲ್ಲ ಆಲ್ಮೋಸ್ಟ್ ಡೌನ್ ಆಗಿ ಪಾಸಿಟಿವ್ ವೈಬ್ಸ್ ಇದೆ. ಓಕೆ, ಸೊ ನೀವು ಮುಂಚೆ ಪ್ರೈಸ್ ಆಕ್ಷನ್ ಮಾಡಿ ಲಾಸ್ ಮಾಡಿದ್ದೀರಾ ಹಂಗಂದ್ರೆ? ಹೌದು, ಮಾಡಿದ್ವಿ. ಆಲ್ ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಶಶಿಕುಮಾರ್ ಫಾರ್ ಎಕ್ಸ್ಪ್ಲೈನಿಂಗ್. ಓಕೆ, ಮುಂದಿನ ಬರೋ ಕ್ಲಾಸಸ್ಸಲ್ಲಿ ಕೂಡ ಇಫ್ ಯು ಆರ್ ಫ್ರೀ ಒಂದ್ಸತಿ ಮತ್ತೆ ವಿಡಿಯೋ ಮಾಡೋಣ ಅಬೌಟ್ ಹೌ ಯುವರ್ ಮಾರ್ಕೆಟ್ ಅನಾಲಿಸಿಸ್ ಇಸ್ ಗೋಯಿಂಗ್ ಆನ್ ಅಂತ. ಓಕೆ, ಫುಲ್ ರಿಸ್ಕಿ ಡೇಸೇ ತೊಗೋಣ, ಸೊ ದಟ್ ವಿ ಶೋ ಪೀಪಲ್ ದಟ್ ಯಾವುದೇ ನ್ಯೂಸ್ ಇರಲಿ, ಬಾಂಬ್ ಬ್ಲಾಸ್ಟ್ ಆಗಲಿ, ಏನೇ ಆಗಲಿ ಚಿಂತೆ ಇಲ್ಲ, ನಮ್ಗೆ ಆಪ್ಷನ್ ಚಾನಲ್ ಗೊತ್ತಾಗುತ್ತೆ ಆ್ಯಂಡ್ ವಿ ಟ್ರೇಡ್ ಅಕಾರ್ಡಿಂಗ್ ಟು ದಟ್ ಅಂತ ಅಲ್ವಾ? ಸೊ ಥ್ಯಾಂಕ್ ಯು ಸೋ ಮಚ್ ಶಶಿಕುಮಾರ್ ಫಾರ್ ಜಾಯ್ನಿಂಗ್ ಅಸ್. ಓಕೆ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಸಿ ಯು.